ಬೆಂಗಳೂರು ದಕ್ಷಿಣ ಹಲಸೂರು ಗೇಟ್ ಪೊಲೀಸರಿಂದ 19 ಕೆಜಿ 800 ಗ್ರಾಂ ಬೆಳ್ಳಿ ಸೀಜ್. ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳ್ಳಿ ಕಳ್ಳತನ ಪ್ರಕರಣ ಸಂಬಂಧಿಸಿದಂತೆ ಕೇಂದ್ರ ವಿಭಾಗದ ಡಿಸಿಪಿಯವರಾದ ಶೇಖರ್ ಎಸ್ಟಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳ್ಳಿ ಕಳ್ಳತನ ಪ್ರಕರಣ ದಾಖಲಾಗಿದ್ದು, ಚೆನ್ನೈ ಮೂಲದ 3 ಆರೋಪಿಗಳು 19 ಕೆಜಿ 800 ಗ್ರಾಂ ಬೆಳ್ಳಿ ಕಳ್ಳತನ ಮಾಡಿದ್ದರು. ಈ ಬಗ್ಗೆ ಹಲಸೂರು ಗೇಟ್ ಇನ್ಸ್ಪೆಕ್ಟರ್ ಹಾಗೂ ತಂಡ 2 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದರು. ಹಲಸೂರು ಗೇಟ್ ಠಾಣೆಯಲ್ಲಿ ದಿನಾಂಕ 23/12/2024 ಏನು ಪಿರಾದಾರು ಸುಮಾರು 44 ವರ್ಷ ವಯಸ್ಸಿನ ರಾಜಾಜಿನಗರ ವಾಸಿಯವರು ಇವರು ತಮ್ಮ ಒಂದು ಸಿಲ್ವರ್ ವರ್ಕ್ಶಾಪನ್ನು ಕಬ್ಬನ್ಪೇಟೆ, ನಮ್ಮ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ, ಕಬ್ಬನ್ಪೇಟೆಯಲ್ಲಿ ಸಿಲ್ವರ್ ಶಾಪ್ ಇಟ್ಕೊಂಡಿದ್ದಾರೆ. ಆ ಸಿಲ್ವರ್ ಶಾಪಿಗೆ ಆವತ್ತಿನ ದಿನ 3 ಜನ ಆರೋಪಿತಾರೆ. ಒಬ್ಬ ಚೆನ್ನೈದವರು ಆರೋಪಿ ಬಂದು ಇವರ ಇಲ್ಲದ ಸಮಯದಲ್ಲಿ ಏನು ವರ್ಕರ್ಸ್ ಇರ್ತಾರೆ ಅವ್ರ ಜೊತೆ ಬಂದು ಮಾತಾಡ್ತಿರ್ಬೇಕಾದ್ರೆ ಅವರ ಗಮನವನ್ನು ಬೇರೆಡೆ ಸೆಳೆದ್ಬಿಟ್ಟು ಸುಮಾರು 19 ಕೆಜಿ 800 ಗ್ರಾಂ ಚಿನ್ನವನ್ನು ತೆಗೆದುಕೊಂಡು ಬೆಳ್ಳಿಯನ್ನು ತೆಗೆದುಕೊಂಡು ಹೋಗಿದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಲಸೂರು ಗೇಟ್ ಠಾಣೆ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡವನ್ನು ರಚಿಸಿಕೊಂಡು 2 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಒಬ್ಬ ಆರೋಪಿ ಸುಮಾರು 36 ವರ್ಷ ವಯಸ್ಸಿನ ತಮಿಳುನಾಡಿನ ವಾಸಿ ಹಾಗೂ ಇನ್ನೊಬ್ಬ 28 ವರ್ಷ ವಯಸ್ಸಿನ ರಾಜಸ್ಥಾನದ ವಾಸಿ. ಏನು ಈ ರಾಜಸ್ಥಾನದವನು ಮೊದಲ ಆರೋಪಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಇಬ್ಬರು ಸೇರ್ಕೊಂಡು ಬಂದುಬಿಟ್ಟು ಈ ಥರ ಅವರ ಒಂದು ಗಮನವನ್ನು ಬೇರೆಡೆ ಸೆಳೆದ್ಬಿಟ್ಟು ತೆಗೆದುಕೊಂಡು ಹೋಗಿದ್ದಾರೆ. ಅವರಿಂದ ನಾವು ಇಲ್ಲಿವರೆಗೆ ಸುಮಾರು 12 ಕೆಜಿ ಸಿಲ್ವರನ್ನು ವಶಪಡಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ. ಇನ್ನೊಬ್ಬ ಆರೋಪಿ ಪತ್ತೆಗಾಗಿ ಕ್ರಮಕ್ಕೆ ಇಡಲಾಗಿದೆ. ಓಕೆ.